Hi, I'm Kaviresh from ScoreTarget.com. In today's session, we are going to discuss 10th class Essay 1 LBA question papers with key answers for ಆಲ್ ಸಬ್ಜೆಕ್ಟ್ಸ್. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ LBA ಕ್ವೆಶ್ಚನ್ ಬ್ಯಾಂಕ್‌ನ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಎಲ್ಲ ವಿಷಯಗಳ ಹಾಗೂ ಎಲ್ಲ ಮಾಧ್ಯಮಗಳ ಎಸ್ಸೆ 1 ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ. ಇಲ್ಲಿ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ಕೂಡ ಇರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್‌ಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿ ನೋಡ್ಬೋದು. ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾನು 9ನೇ ತರಗತಿಯ ಎಲ್ಲ ವಿಷಯಗಳ ಎಸ್ಸೆ 1 ಕೂಡ ಸಾಲ್ವ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಜೊತೆಗೆ ಈ ವಿಡಿಯೋನ ಆದಷ್ಟು ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಈಗ ಕ್ಲಾಸನ್ನು ಪ್ರಾರಂಭ ಮಾಡೋಣ. ನಾನಿಲ್ಲಿ ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಸುಮಾರು ಇಲ್ಲಿ ನಮಗೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪ್ರಥಮ ಭಾಷೆ ಕನ್ನಡ ಆಗಿರ್ಬೋದು, ದ್ವಿತೀಯ ಭಾಷೆ ಇಂಗ್ಲೀಷ್, ಪ್ರಥಮ ಭಾಷೆ ಕನ್ನಡ, ತೃತೀಯ ಭಾಷೆ ಹಿಂದಿ, ಮ್ಯಾಥಮೆಟಿಕ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ, ಸೈನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ, ಸೋಷಿಯಲ್ ಸೈನ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ, ಜೊತೆಗೆ ಫಿಸಿಕಲ್ ಎಜುಕೇಷನ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇರುತ್ತೆ. ಸೊ ನಾನು ಕೇವಲ ಹೈಲೈಟ್ಸನ್ನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಇಷ್ಟೆಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಹೋದರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಸೊ ಶಾರ್ಟಾಗಿ ನಾನು ಇಲ್ಲಿ ಕ್ವಶನ್ ಪೇಪರ್ಸನ್ನು ತೋರಿಸ್ತಾ ಹೋಗ್ತೀನಿ. ಸೊ ಅದರ ಕೀ ಆನ್ಸರ್ಗಳ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಸೊ ನೀವು ಕ್ಲಿಕ್ ಮಾಡಿದಾಗ ನಮ್ಮ ScoringTarget.com ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿಂದ ನೀವು ವಿಷಯ ನಿಮ್ಗೆ ಯಾವ ವಿಷಯ ಬೇಕೋ ಆ ವಿಷಯ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಾನು ಈಗ ಮೊದಲನೇದಾಗಿ ತೋರಿಸ್ತಾ ಇರೋದು ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಅಂದರೆ ಎಸ್ಸೆ 1. ಇದು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗೆ ಇರ್ತಕ್ಕಂಥ ಸಮಯ 3 ಗಂಟೆ. 15 ನಿಮಿಷ ನಿಮಗೆ ರೀಡಿಂಗ್ ಇರುತ್ತೆ. ಅಂಕಗಳು 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯಾಗಿ ನಾವು ಪ್ರಥಮ ಭಾಷೆ ಕನ್ನಡನ ನೋಡ್ತೀವಿ. ಇಲ್ಲಿ ಮೊದಲ ಒಂದು 6 ಪ್ರಶ್ನೆಗಳೇನಿವೆ ತಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನ ನೀವು ಸಾಲ್ವ್ ನೋಡ್ತಾ ಹೋಗ್ಬೋದು. ಅದಾದ ನಂತರ ನಿಮಗೆ ಮತ್ತೆ ಮೇನ್ ಕ್ವೆಶನ್ 2 ಅಲ್ಲಿ ಇರ್ತಕ್ಕಂಥದ್ದು ಒಂದೊಂದು ಅಂಕದ 4 ಪ್ರಶ್ನೆಗಳು. ಅಂದರೆ ಇಲ್ಲಿ ನಾವು ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ರಾಮ ಇದು ಅಂಕಿತ ನಾಮವಾದರೆ ವಿದ್ವಾಂಸ ಇದು ಏನಾಗುತ್ತೆ ಅಂತ ನಾವಿಲ್ಲಿ ಮೆನ್ಷನ್ ಮಾಡಿ ಬರೀಬೇಕು. ಅದಾದ ನಂತರ ನೆಕ್ಸ್ಟ್ ಬರ್ತಾ ಇರೋದು 7 ಪ್ರಶ್ನೆಗಳು ಒಂದೊಂದು ಅಂಕದಂತೆ ನೇರವಾಗಿ ಒಂದು ವಾಕ್ಯದಲ್ಲಿ ಬರೀಬೇಕಾದಂಥ ಪ್ರಶ್ನೆಗಳು. ಅಂದರೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು. ಸೊ ಈ ಥರದ ಪ್ರಶ್ನೆಗಳು ನಾವು ಪ್ರಥಮ ಭಾಷೆ ಕನ್ನಡದಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವೀಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನೋಡೋಣ. ಇದು ದ್ವಿತೀಯ ಭಾಷೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗೆ ಇರ್ತಕ್ಕಂಥ ಸಮಯ 3 ಗಂಟೆ. ಆಮೇಲೆ ಈ ಪ್ರಶ್ನೆ ಪತ್ರಿಕೆ 80 ಅಂಕದ್ದಿರುತ್ತೆ. ಮೊದಲ 4 ಪ್ರಶ್ನೆಗಳಿರುತ್ತೆ. MCQs ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಟ್ ವಾಸ್ ಅ ಫ್ರೈಟ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ ಅಂತ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕ್ವಶನ್ ಟ್ಯಾಗನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ. ಸೊ ಇದು ಕಾಮನ್ ಆಗಿ ನಮ್ಗೆ ಏನಾಗುತ್ತೆ, ವಾಸಂಟ್ ಈಟ್ ಅಂತ ಆಗುತ್ತೆ. ವಾಸಂಟ್ ಈಟ್ ಎಲ್ಲಿದೆ? ಸೊ ದಿಸ್ ಈಸ್ ದ ಆನ್ಸರ್, ಆಪ್ಷನ್ ಸಿ. ಸೊ ಆ ಥರದ ಪ್ರಶ್ನೆ ನಾವು ಇಲ್ಲಿ ಮಲ್ಟಿಪಲ್ ಚಾಯ್ಸ್ 4 ಇರುತ್ತೆ. ಈ 4 ಮಲ್ಟಿಪಲ್ ಚಾಯ್ಸ್ ಆದ ನಂತರ ಡೂ ಆ್ಯಸ್ ಎ ಡೈರೆಕ್ಟರ್ಗೆ ಸಂಬಂಧಪಟ್ಟಂಥ 12 ಪ್ರಶ್ನೆಗಳಿರುತ್ತೆ. ಇವೆಲ್ಲ ಒಂದೊಂದು ಅಂಕದಿರುತ್ತೆ. ನೇರವಾಗಿ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್? ಈ ಕೊಟ್ಟಂಥ 4 ಪದಗಳಲ್ಲಿ 1 ಸಿಲೆಬಲ್ ಇದ್ದಂಥ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ರೀಚ್, ಸಿಲ್ವರ್, ಕಿಲೋ, ಪೇಪರ್ ಇದರಲ್ಲಿ 1 ಸಿಲೆಬಲ್ ಯಾವುದು ಅಂತ ನೋಡಿಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕೋಲೋಕ್ಯೂಟಿವ್ ವರ್ಡ್ಗೆ ಸಂಬಂಧಪಟ್ಟಂಥ ಎ ಮತ್ತು ಬಿ ಕಾಲಮ್ನ ಪದಗಳನ್ನು ಮ್ಯಾಚ್ ಮಾಡೋದು. ಫಾರ್ ಎಕ್ಸಾಂಪಲ್, ಕಾಲಮ್ ಎ ಅಲ್ಲಿ ಕಾಲಿದೆ, ಬಿ ಅಲ್ಲಿ ನೋಡಿ ಟೇಬಲ್, ಕೋನ್, ಸೆಂಟರ್, ಫ್ಲೋರ್ ಅಂತ ಇದೆ. ಸೊ ಕಾಮನ್ ಆಗಿ ನಮ್ಗೆ ಗೊತ್ತಿರುತ್ತೆ, ಫೋನ್ ಅಂದಾಗ ಕಾಲ್ ಅಂದಾಗ ಫೋನ್ ಅಂತ ಇರುತ್ತೆ, ಕಾಲ್ ಫೋನ್ ಅಂತ ಇರ್ಬೋದು. ಅಥವಾ ನಮಗೆ ಈ ಥರ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಇದು ಕಾಲ್ ಫೋನ್ ಅಂದರೆ ಅದೇನಾಗುತ್ತೆ, ಮ್ಯಾಚ್ ಆಗೋದಿಲ್ಲ ವರ್ಡ್. ಮತ್ತು ಯಾವುದು ಕಾಲ್ ಟೇಬಲ್ ನೋಡಿ ಇದು ಕೂಡ ಆಗೋದಿಲ್ಲ. ಕಾಲ್ ಸೆಂಟರ್ ನೋಡಿ ಇದು ಕರೆಕ್ಟ್ ಆಗುತ್ತೆ, ಕಾಲ್ ಸೆಂಟರ್. ಸೊ ನಾವು ದೇರ್ ಇಸ್ ಎ ಗರ್ಲ್ ವಿತ್ ಟ್ರ್ಯಾಕ್ಸಲ್ಲಿ ರೋಮಾ ತಲ್ರೇಜ್ ಅವರು ಕಾಲ್ ಸೆಂಟರಲ್ಲಿ ಕೆಲಸ ಮಾಡ್ತಿರಲ್ಲ. ಸೊ ಇಲ್ಲಿ ಸರಿ ಉತ್ತರ ಯಾವುದು, ಕಾಲ್ ಸೆಂಟರ್. ಈ ಥರ ಇದಾದ ನಂತರ ನಮಗೆ ಎಡಿಟಿಂಗ್ ಪ್ಯಾರಾಗ್ರಾಫ್ ಇದೆ. ಎಡಿಟಿಂಗ್ ಪ್ಯಾರಾಗ್ರಾಫ್ ಆದ ನಂತರ 2 ಅಂಕದ 7 ಪ್ರಶ್ನೆಗಳು, ಒಟ್ಟಾರೆ 14 ಅಂಕ ಇರುತ್ತೆ. ಇದರಲ್ಲಿ ಸ್ವಾಮೀಸ್ ಫಾದರ್ ಡು ಹಿಸ್ ಅಟೆನ್ಷನ್ ಟು ಆ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್, ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್ ಅಂತ ಈ ಥರ ನೀವು ಎಲ್ಲ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆಯ ಕೆಳಭಾಗದಲ್ಲಿ ಕೀ ಆನ್ಸರ್ಸ್ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಇದು
ದ್ವಿತೀಯ ಭಾಷೆ ಇಂಗ್ಲಿಷ್, ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ. ಈ ಪ್ರಥಮ ಭಾಷೆ ಇಂಗ್ಲಿಷ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಪ್ರಥಮ ಭಾಷೆ FL ಇಂಗ್ಲಿಷ್. ಇದು ಯಾರಿಗಿರುತ್ತೆ ಅಂದರೆ ಕಾಮನ್ ಆಗಿ ಫಸ್ಟ್ ಲ್ಯಾಂಗ್ವೇಜಲ್ಲಿ ಅಂದರೆ ಇಂಗ್ಲಿಷ್ ಮೀಡಿಯಮಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಇಲ್ಲಿ ಕೂಡ ಮೊದಲ 6 ಪ್ರಶ್ನೆಗಳು MCQ ಇರುತ್ತೆ. ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ಕೂಲಂಕುಷವಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗಿ. ಇದಾದ ನಂತರ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇಲ್ಲಿ ಇದು ಕೂಡ ನಿಮಗೆ 3 ಗಂಟೆಯ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಂಕ 80 ಅಂಕ ಇರುತ್ತೆ. ಮೊದಲ 8 ಪ್ರಶ್ನೆಗಳು ತಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಸೊ ಈ ಪ್ರಶ್ನೆ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇದಾದ ನಂತರ ನಾನೀಗ ಮ್ಯಾಥಮೆಟಿಕ್ಸ್ ತೋರಿಸ್ತೀನಿ. ಮ್ಯಾಥಮೆಟಿಕ್ಸಲ್ಲಿ 2 ಪೇಪರ್ ಇದೆ. ಒಂದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ, ಇನ್ನೊಂದು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ನೋಡಿ, ಸಂಕಲಾತ್ಮಕ ಮೌಲ್ಯಮಾಪನ 1 ಅಂಕಗಳು 80, 3 ಗಂಟೆ 15 ನಿಮಿಷ ಇರುತ್ತೆ. ಇಲ್ಲೆಲ್ಲ ಸೂಚನೆಗಳನ್ನು ಕೊಟ್ಟಿರ್ತಾರೆ, ನೀವು ಸೂಚನೆಗಳನ್ನ ನೋಡ್ಕೋಬಹುದು. ಅಂದರೆ ಇಲ್ಲಿ ಸೂಚನೆ ಏನು ಕೊಟ್ಟಿರ್ತಾರೆ, ಕಾಮನ್ ಆಗಿ ಎಲ್ಲ ಪೇಪರ್ಗಳಿಗೆ ಅನ್ವಯ ಆಗ್ತಕ್ಕಂಥ ಪ್ರಶ್ನೆ ಇರುತ್ತೆ. ಕೆಲವೊಂದು ಸೂಚನೆಗಳು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲ ಪ್ರಶ್ನೆಗಳು ಕಡ್ಡಾಯ ಅಥವಾ ಪ್ರಶ್ನೆಗಳನ್ನ ಹೊರತುಪಡಿಸಿ 15 ನಿಮಿಷ ಸಮಯ ಪ್ರಶ್ನೆ ಪತ್ರಿಕೆ ಓದಲಿರುತ್ತದೆ. ಅದರಿಂದ ಪತ್ರಿಕೆಯನ್ನು ಚೆನ್ನಾಗಿ ಓದ್ಕೊಂಡು ನಂತರ ಬಿಡಿಸಬೇಕು. ಒಟ್ಟು ಸಮಯ ಮತ್ತು ಅಂಕಗಳನ್ನ ಮೇಲೆ ನೀಡಲಾಗಿದೆ ಅಂತ ಇಲ್ಲಿ ನಾವು ಕೊಟ್ಟಿರ್ತಾರೆ ನೋಡಿ ಅಂಕಗಳು. ಸೊ ಆ ಥರ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲು 8 ಪ್ರಶ್ನೆಗಳು ತಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಈ ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ. ಸೊ ಇದು ನಾವು ನೋಡ್ತೀವಿ ಇಲ್ಲಿ ಯಾವುದೇ 2 ಧನ ಪೂರ್ಣಾಂಕ A ಮತ್ತು Bಗಳ ಆ ಮತ್ತು ಲಸ ಈ ಥರ ಕೇಳ್ತಾರೆ. ನೀವುಗಳನ್ನ ಬರ್ಕೋತಾ ಹೋಗ್ಬೋದು, ಒಂದೊಂದು ಸಾಲ್ವ್ ಮಾಡ್ತಾ ಹೋಗ್ಬೋದು ಕೀ ಆನ್ಸರ್ ನೋಡಿಕೊಂಡು. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಈಗ ನಾನು ತೋರಿಸ್ತಿರೋದು ಇಂಗ್ಲೀಷ್ ಮೀಡಿಯಂನ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆ ಸೇಮ್ ಆಗಿರುತ್ತೆ. ಇದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ನೀವು ಈ ಪ್ರಶ್ನೆ ಪೇಪರನ್ನು ಡೌನ್ಲೋಡ್ ಮಾಡಿಕೊಂಡು ಮೊಬೈಲಲ್ಲೇ ಸೇವ್ ಮಾಡ್ಕೊಳ್ಳಿ. ಇದು SA1ಗೆ ಅಷ್ಟೇ ಅಲ್ಲದೆ ನಿಮ್ಮ ಮುಂದೆ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಇದು ಹೆಲ್ಪ್ ಆಗುತ್ತೆ. ಇದಾದ ನಂತರ ಈಗ ನಾವು ವಿಷಯ ಮ್ಯಾಥಮೆಟಿಕ್ಸ್ ಮುಗಿಸಿದ್ದೀವಿ. ಈಗ ಸೈನ್ಸಲ್ಲಿ ಕನ್ನಡ ಮೀಡಿಯಂ ಪ್ರಶ್ನೆ ಪತ್ರಿಕೆ ನಾವು ನೋಡ್ತಾ ಇದ್ವಿ. ಇದು ಕೂಡ 3 ಗಂಟೆ 15 ನಿಮಿಷ ಇರುತ್ತೆ. ಇಲ್ಲಿ ಸಮಯ ಸ್ವಲ್ಪ ರಾಂಗ್ ಆಗಿದೆ. 2:45 2 ತಾಸು 45 ನಿಮಿಷ ಅಂತ ಇದೆ. ಬಟ್ ನಮಗೆ ಸೈನ್ಸ್ ಕೂಡ 3 ಗಂಟೆ 15 ನಿಮಿಷನೇ ಇರುತ್ತೆ. ನೀವು ಅದನ್ನು ಕರೆಕ್ಷನ್ ಮಾಡ್ಕೊಂಡು ನೋಡ್ಕೋಬೋದು. ಮೊದಲ ಭಾಗ 1ರಲ್ಲಿ ನಮಗೆ ಈ ಕೆಳಗಿನ ಪ್ರಶ್ನೆಗಳ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ 8 ಪ್ರಶ್ನೆ ಇರುತ್ತೆ, ಒಂದೊಂದು ಅಂಕದ್ದು. ಅಂದರೆ ಸಸ್ಯ ದೇಹದ ಯಾವ ಭಾಗದಲ್ಲಿ ನಾರುಗಳು ಮತ್ತು ಮೇಣದಂಥ ವಸ್ತುಗಳು ಸಂಗ್ರಹಿಸಲ್ಪಡುತ್ತವೆ? ಈ ನಾವು ಆಪ್ಷನ್ಗಳನ್ನು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಮಗೆ ಭಾಗಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಈ ಥರ ಭಾಗ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ನೀವು ಪ್ರಶ್ನೆ ಪತ್ರಿಕೆನ ಒಂದ್ಸಲ ಕ್ಲಿಯರ್ ಆಗಿ ನೋಡ್ಕೊಂಡ್ರೆ. ಇನ್ನು ಸೈನ್ಸಲ್ಲಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಕೂಡ ಮೊದಲ ಒಂದು 8 ಪ್ರಶ್ನೆಗಳು ಸೇಮ್ ಅದೇ ಥರ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ನೋಡ್ತಾ ಹೋಗ್ಬೋದು. ನೋಡಿ, 4 alternatives are given for each statement. Choose the appropriate one and write with its serial number ಅಂತ ಕೊಟ್ಟಿರ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಗಿವನ್ ರಿಯಾಕ್ಷನ್ ಆರ್ ಕರೆಕ್ಟ್ ಅಂತ ಇದೆ. ಇಲ್ಲೊಂದು ನೋಡ್ತಾನೋ ಹೋಗ್ಬೋದು ಕ್ಲಿಯರ್ ಆಗಿ ಆಪ್ಷನ್ ಕೊಟ್ಟಿರ್ತಾರೆ, ನೋಡ್ಬೋದು. ಅದಾದ ನಂತರ ಈ ಥರ ಪ್ರಶ್ನೆ ಇಲ್ಲಿ ನಮಗೆ 8 ಇರುತ್ತೆ. ಟು ಪ್ರೊಟೆಕ್ಟ್ ಟೂತ್ ಡಿಕೆ ವಿ ಆರ್ ಅಡ್ವೈಸ್ ಟು ಬ್ರಷ್ ಅವರ್ ಟೀತ್ ರೆಗ್ಯುಲರ್ಲಿ. ದ ನೇಚರ್ ಆಫ್ ಟೂತ್ ಪೇಸ್ಟ್ ಕಾಮನ್ಲಿ ಯೂಸ್ಡ್ ಈಸ್. ಸೊ ಅಲ್ಲಿ ನಮ್ಗೆ ಕೇಳಿದಂಥದ್ದು ಆ್ಯಸಿಡಿಕ್, ನ್ಯೂಟ್ರಲ್, ಬೇಸಿಕ್, ಕೊರೋಸಿವ್. ಸೊ ಕೊರೋಸಿವ್ ಇದೆ, ಇಲ್ಲಿ ಯಾವುದು ಆಪ್ಷನ್ ಆಗುತ್ತೆ ಅಂತ ನೀವು ಒಂದೊಂದು ಕ್ವಶನ್ ಪೇಪರ್ನ ಸ್ಕ್ರೋಲ್ ಮಾಡ್ತಾ ನೋಡ್ಕೋಬೋದು. ಇದು ಇಂಗ್ಲೀಷ್. ಅಂದರೆ ಈಗ ನಾವು ಮುಗಿಸಿದ ಪೇಪರ್ಗಳು ಯಾವುದು? ಪ್ರಥಮ ಭಾಷೆ ಕನ್ನಡ, ಪ್ರಥಮ ಭಾಷೆ ಇಂಗ್ಲೀಷ್, ದ್ವಿತೀಯ ಭಾಷೆ ಇಂಗ್ಲೀಷ್, ತೃತೀಯ ಭಾಷೆ ಹಿಂದಿ, ಮ್ಯಾಥಮೆಟಿಕ್ಸಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ, ಅದೇ ರೀತಿ ಸೈನ್ಸಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ. ಈಗ ಉಳಿದಿರೋದು ಯಾವುದು? ಸೋಷಿಯಲ್ ಸೈನ್ಸು ಮತ್ತು ಫಿಸಿಕಲ್ ಎಜುಕೇಷನ್. ಸೋಷಿಯಲ್ ಸೈನ್ಸಲ್ಲಿ ನಮಗೆ ಮೊದಲದಾಗಿ ನಾವು ಕನ್ನಡ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. 10ನೇ ತರಗತಿಯ ಮಧ್ಯವಾರ್ಷಿಕ ಪರೀಕ್ಷೆ ಸಮಾಜ ವಿಜ್ಞಾನ ಅಂಕಗಳು 80. ಇಲ್ಲಿ ಸಮಯ 3 ಗಂಟೆ ಇದೆ. ಸಮಯ 3 ಗಂಟೆ ನಿಮಗೆ ಪ್ರಶ್ನೆ ಪತ್ರಿಕೆ ಬಿಡಿಸಲಿರೋದು. ಇನ್ನು 15 ನಿಮಿಷ ಎಕ್ಸ್ಟ್ರಾ ಏನಿರುತ್ತೆ ಆ ಪ್ರಶ್ನೆ ಪತ್ರಿಕೆನ ಓದ್ಕೊಳ್ಳಲು. ಅಂದರೆ ಎಕ್ಸಾಮ್ ಪ್ರಾರಂಭ ಆದಾಗ ಮೊದಲು ನಿಮಗೆ ಕೊಡೋದು ಪ್ರಶ್ನೆ ಪತ್ರಿಕೆ. ಪ್ರಶ್ನೆ ಪತ್ರಿಕೆ ಕೊಟ್ಟು 15 ನಿಮಿಷದ ನಂತರ ನಿಮಗೆ ಆನ್ಸರ್ ಶೀಟ್ ಕೊಡ್ತಾರೆ. ಅಂದರೆ ಒಂದು ಸಲ ಪ್ರಶ್ನೆ ಎಲ್ಲ ಓದ್ಕೊಳ್ಳಿ ಅಂತ ಅರ್ಥ ಅಷ್ಟೆ. ಇಲ್ಲಿ ಮೊದಲ 8 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿದೆ. ನೋಡಿ ಏನು ಪ್ರಶ್ನೆ ಇದೆ. ಮೊದಲನೆಯ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದಿಂದ ಕೊನೆಗೊಂಡಿತ್ತು. ಆಪ್ಷನ್ ಎ ಬೆಸ್ಸಿನ್, ಬಿ ಸಾಲ್ಬಾಯ್,
ಸಿ ಲಾಹೋರ್, ಡಿ ಮಂಗಳೂರು. ಎರಡನೇದು, ಈ ವರದಿಯು ಬ್ರಿಟಿಷರ ಅವಧಿಯಲ್ಲಿ ಭಾರತದಲ್ಲಿ ಶಿಕ್ಷಣ ಸಾರ್ವತ್ರಿಕರಣಕ್ಕೆ ಸಹಾಯಕವಾಯಿತು. ಎ ಚಾರ್ಲ್ಸ್ ವುಡ್, ಬಿ ವಾರನ್ ಹೇಸ್ಟಿಂಗ್ಸ್, ಸಿ ಜೊನಾಥನ್ ಡಂಕನ್ ಮೆಕಾಲೆ. ಈ ಥರದ ಒಂದೊಂದು ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋಗ್ಬೋದು. ಆಮೇಲೆ ಬರ್ತಕ್ಕಂಥ ಮತ್ತೆ 8 ಪ್ರಶ್ನೆಗಳಿರುತ್ತೆ. ಇಲ್ಲಿ ಆಪ್ಷನ್ ಇರೋದಿಲ್ಲ, ನೇರವಾಗಿ ನೀವು ಒಂದೊಂದು ವಾಕ್ಯದಲ್ಲಿ ಈ ಉತ್ತರಗಳನ್ನ ಬರಿಬೇಕಾಗುತ್ತೆ. ನೋಡಿ, ನೀಲಿ ನೀರಿನ ನೀತಿ ಎಂದರೇನು? 10ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠ ಸ್ಥಾಪಿಸಿದರ ಉದ್ದೇಶವೇನು? 11, 1962ರಲ್ಲಿ ಯಾವ ದೇಶವು ಭಾರತದ ಮೇಲೆ ಆಕ್ರಮಣ ಮಾಡಿತ್ತು? ಇವುಗಳಾದ ನಂತರ ನಮಗೆ ಮೇನ್ ಕ್ವಶನ್ ಬರೋ ಥರ್ಡಲ್ಲಿ 2 ಅಂಕದ 8 ಪ್ರಶ್ನೆಗಳಿರುತ್ತೆ. ಅಂದರೆ ನಾವು 3-4 ವಾಕ್ಯಗಳಲ್ಲಿ ಈ ಉತ್ತರಗಳನ್ನು ಬರೀಬೇಕು. ಸಹಾಯಕ ಸೈನ್ಯ ಪದ್ಧತಿಯು ಭಾರತೀಯರ ರಾಜ್ಯವನ್ನು ಹೇಗೆ ನಿಯಂತ್ರಿಸಿತ್ತು? ಹೊಸ ಜಲಮಾರ್ಗದ ಅನ್ವೇಷಣೆಗೆ ಯುರೋಪಿಯನ್ನರಿಗೆ ಸಹಾಯಕವಾದ ಅಂಶಗಳು ಯಾವುದು? ಸೊ ಈ ಥರ ಇರುತ್ತೆ. ಸೊ ನಾವೀಗ ಸೋಷಿಯಲ್ ಸೈನ್ಸ್ನ ಇಂಗ್ಲೀಷ್ ಮೀಡಿಯಂ ಕೂಡ ನೋಡ್ಕೊಂಬರೋಣ. ಇಂಗ್ಲೀಷ್ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆ ಅಲ್ಲಿ ನೋಡಿ, ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ 3 hours ಅಂತ ಇದೆ. ಇಲ್ಲಿ ಕೂಡ ನೋಡಿ, 1ನೇ ಪ್ರಶ್ನೆ ಏನಿದೆ, ದ ಮುಘಲ್ ಎಂಪರರ್ ಹೂ ಅಕಾರ್ಡೆಡ್ ದಿವಾನಿ ರೈಟ್ಸ್ ಓವರ್ ಬೆಂಗಾಲ್ ಟು ದಿ ಬ್ರಿಟಿಷ್ ವಾಸ್ ಅಂತ ಇದೆ. ಎ ಜಹಾಂಗೀರ್, ಬಿ ಫಾರೂಕ್ ಸಿಯಾರ್, ಶಾ ಆಲಂ ಸೆಕೆಂಡ್, ಮೀರ್ ಖಾಸಿಮ್. ಸೊ ಇದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಪ್ಯಾಟರ್ನ್ ಸೇಮ್ ಇರುತ್ತೆ ನೋಡಿ. ಇಲ್ಲಿ ಕೂಡ 8 ಪ್ರಶ್ನೆಗಳಿವೆ, MCQ, ಮಲ್ಟಿಪಲ್ ಚಾಯ್ಸು. ಈ 8 ಆದ ನಂತರ ಮತ್ತೆ 8 ಪ್ರಶ್ನೆಗಳೇನಿದೆ, ಒಂದೊಂದು ವಾಕ್ಯಲ್ಲೇ ಬರೀಬೇಕಾದಂಥದ್ದು. ಬಟ್ ಪ್ರಶ್ನೆಗಳು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೌ ಡಿಡ್ ಗೋವಾ ಬಿಕೇಮ್ ದ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಫ್ ದಿ ಪೋರ್ಚುಗೀಸ್ ಅಂತಿದೆ. ವಾಟ್ ಈಸ್ ಸಬ್ಸೈಡರಿ ಅಲಯನ್ಸ್ ಇದೆ. ವಾಟ್ ಈಸ್ ದಿ ಸವರಿಜನ್ ನೇಷನ್, ವಾಟ್ ಈಸ್ ಅನ್ಪೇಡ್ ವೋವ್, ಈ ಥರ. ಈಗ ನಾವು ಫಿಸಿಕಲ್ ಎಜುಕೇಷನ್, ದೈಹಿಕ ಶಿಕ್ಷಣ ಇಲ್ಲಿದೆ. ಫಿಸಿಕಲ್ ಎಜುಕೇಷನ್, ಓಕೆ, ಇದು ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ. ಇಲ್ಲಿ ಯಾವುದು 10th ಕ್ಲಾಸ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್, ಸಬ್ಜೆಕ್ಟ್ ಫಿಸಿಕಲ್ ಎಜುಕೇಷನ್ ಇದೆ. ಅಂಕ 40 ಅಂಕ. ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ತಮಗೆ ಇರತಕ್ಕಂಥ ಸಮಯ 90 ಮಿನಿಟ್ಸ್. 90 ಮಿನಿಟ್ಸ್ನ ಹೆಚ್ಚು ಕಡಿಮೆ 1.5 ತಾಸು ಅಂತ ನಾವು ಅರ್ಥ ಮಾಡ್ಕೋಬೋದು. ಇಲ್ಲಿ ಮೊದಲ ಒಂದು 5 ಪ್ರಶ್ನೆಗಳೇನಿವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ ಈಸ್ ಎಟ್ ಡ್ಯಾಶ್ ಡ್ಯಾಶ್. ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ನ ಒಂದು ಕಮಿಟಿ ಯಾವ ದೇಶದಲ್ಲಿದೆ, ಅದರ ಹೆಡ್ ಕ್ವಾರ್ಟರ್ಸ್ ಅಂತ ಕೇಳ್ತಾ ಇದ್ದಾರೆ. ಎ ಪ್ಯಾರಿಸ್, ಬಿ ಲಂಡನ್, ಸಿ ಸ್ವಿಟ್ಜರ್ಲ್ಯಾಂಡ್, ಡಿ ಬರ್ಲಿನ್. ಸೊ ಈ ಥರ ನೀವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ಇಲ್ಲಿವರೆಗೆ ನಾವು ಸಾಲ್ವ್ ಮಾಡಿದಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡ್ರ. ಈ ಪ್ರಶ್ನೆ ಪತ್ರಿಕೆನ ಡೌನ್ ಮಾಡ್ಕೋತಕ್ಕಂಥ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.